ನಮಸ್ಕಾರ. ಮೈ ನೇಮ್ ಇಸ್ ಶಶಿಕಲಾ. ವೆಲ್ಕಮ್ ಟು ಮೈ 666 ಟ್ಯಾರೋಟ್ ಎನರ್ಜಿ ಕ್ಲಾಸ್. ನೀವು ಕೊಟ್ಟಂತ ಹಣ ವಾಪಸ್ ಬರುತ್ತಾ ಅಂತ ಇವತ್ತು ಟ್ಯಾರೋ ರೀಡಿಂಗ್ ಮಾಡಿ ನೋಡೋಣ. ನೀವು ಹಣನ ಯಾವ ರೂಪದಲ್ಲಿ ಕೊಡ್ಬೇಕು ಅಂದ್ರೆ, ನೀವು ಕೊಟ್ಟ ಹಣ ವಾಪಸ್ ಬರಬೇಕು, ಆ ರೀತಿ ಕೊಡ್ಬೇಕು. ಅಂದ್ರೆ ಕೊಟ್ಟೋರ್ಗು ಒಳ್ಳೇದಾಗ್ಲಿ, ತಗೊಂಡೋರ್ಗು ಒಳ್ಳೇದಾಗ್ಲಿ ಅಂತ ಹೇಳಿ ಮನ್ಸಲ್ಲಿ ಅನ್ಕೊಂಡು ಕೊಡ್ತಾ ಹೋಗ್ಬೇಕು. ಕೊಡ್ತಾನ ಇಲ್ವೋ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಕೊಡ್ತಾ ಇದ್ರ ನೀವು ಕೊಟ್ಟಿದ್ಕು ಸಾಕಾಗಲ್ಲ. ಅದು ನಿಮ್ದೇ ಹಣ ಆಗಿದ್ರು ವಾಪಸ್ ಬರೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಆದ್ರಿಂದ ಈ ರೀತಿ ಮಾಡಿ. ಯಾವ ಕಾರ್ಡ್ ಬರುತ್ತೆ ಅಂತ ನೋಡೋಣ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಒಳ್ಳೇದಾಗುತ್ತೆ ಅನ್ಕೊಂಡಿದೀನಿ. ಇದೊಂದು 7 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಮನುಷ್ಯ ತುಂಬಾ ಬ್ಲಾಕ್ ವೇರ್ ಮಾಡಿದಾನೆ ಕ್ಲೋತು. ಭ್ರಮೇಲ್ ಬದುಕ್ತಾ ಇದ್ದಾನೆ ತುಂಬಾ. ಅಂದ್ರೆ ಇಲ್ಲಿ ತಲೆ ಕಾಣ್ತಿದೆ, ಇಲ್ಲಿ ಹಾವು ಕಾಣ್ತಿದೆ, ಇಲ್ಲಿ ಹುಡ್ಗಿ ಕಾಣ್ತಿದ್ದಾಳೆ, ಇಲ್ಲಿ ಬುಡೆ ಕಾಣ್ತಿದೆ ನೋಡಿ. ಹೌದಾ, ತುಂಬಾ ಭ್ರಮೇಲ್ ಬದುಕ್ತಾ ಇದ್ದಾನೆ ಈ ಮನುಷ್ಯ. ಅಂದ್ರೆ ಹೆಚ್ಚು ಮೆಟೀರಿಯಲಿಸ್ಟಿಕ್ ಲವ್ ಜಾಸ್ತಿ ಅವನಿಗೆ. ಇದನ್ನ ಬಿಟ್ಟು ಸ್ಪಿರಿಚುವಲ್ ಕಡೆ ಬಂದ್ರೆ ನಿಮ್ಮ ಹಣ ಬರುವ ಚಾನ್ಸಸ್ ಹೆಚ್ಚು ಇರುತ್ತೆ. ಆಯ್ತಾ? ಅದು ನೋಡೋಣ ಫ್ಯೂಚರ್ ಅಲ್ಲಿ ಏನಾದ್ರೂ ಮನಿ ಬರೋ ಚಾನ್ಸಸ್ ಇದೆಯಾ ಅಂತ. ಫ್ಯೂಚರ್ ಕಡೆ ನೋಡ್ತಾರ ನೋಡಿ. 7 ಆಫ್ ಕ್ವೀನ್ ಆಫ್ ಫ್ಯಾನ್ಸ್ ಇದೆ ನೋಡಿ. ಇದು ಕ್ವೀನ್ ಆಫ್ ಫ್ಯಾನ್ಸ್ ಇದೆ. ಇಲ್ಲಿ ಸನ್ಫ್ಲವರ್ ಇದೆ. ನಿಮ್ಮ ಫ್ಯೂಚರ್ ನಿಮ್ಮ ಹಣ ಬರುವಂತ ಚಾನ್ಸಸ್ ಹೆಚ್ಚು ಇದೆ. ನೀವು ಅದಕ್ಕೋಸ್ಕರ ಸ್ಪಿರಿಚುವಲ್ ಆಗಿ ಇರಬೇಕು. ಸ್ವಲ್ಪ ಸ್ಪಿರಿಚುವಲ್ ಕಡೆ ಮುಖ ಮಾಡಿ. ಈಗ ಹೇಗೆ ಅಂದ್ರೆ, ನೀವು ಹಣ ಕೊಟ್ಟಿರ್ತೀರಾ, ಬಟ್ ಹಣ ಕೇಳಬೇಕು ಅಂತ ಅಂದ್ಕೊಂಡಾಗ ಆ ಕಡೆ ಹೋಗದೆ ಇನ್ನೊಂದ್ ಕೆಲ್ಸದ ಕಡೆ ಮುಖ ಮಾಡ್ಕೊಂಡು ಹೋಗೋದು. ಆ ರೀತಿ ಮಾಡಬೇಡಿ. ನಿಮ್ಗೆ ಕೊಟ್ಟಂತ ಹಣ ಫ್ಯೂಚರ್ ಬರೋ ಚಾನ್ಸಸ್ ಇದೆ. ಥ್ಯಾಂಕ್ ಯು.